ತಾನೆ. ಏನಾಯ್ತಾ? ನಮ್ಮ ಅಜ್ಜಿಗೆ ಹುಷಾರಿಲ್ವಂತೆ ಸರ್, ಊರಿಗೆ ಹೋಗ್ಬೇಕು. ಹೌದಾ, ಸರಿ ಹೊರಡು. ಒಂದು ಕೋಳಿ ಹುಟ್ಟುತ್ತೆ ಅಂದ್ಮೇಲೆ ಅದನ್ನ ತಿನ್ನೋರಿದ್ದೆ, ಕರೆಕ್ಟ್. ಒಂದು ಮರ ಬೆಳೆಯುತ್ತೆ ಅಂದ್ರೆ ಅದನ್ನ ಕಡಿಯೋರಿದ್ದೇ ಇರ್ತಾರೆ. ಹೀಗೆ ಪ್ರಕೃತಿನ ಹಾಳು ಮಾಡೋದೇ ತಪ್ಪಿಲ್ಲ ಅಂದ್ಮೇಲೆ ನಾವು ಯಾರೋ ಮೋಸ ಮಾಡಿ ಕೂಡಿಟ್ಟಿರೋ ದುಡ್ಡನ್ನ ನಾವು ಕದಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ನೀವೆಲ್ಲ ಬೇಗ ಬೇಗ ಮನೆಗೆ ಹೋಗ್ಬೇಕಲ್ವಾ? ಅಲ್ವಾ? ಮನೆಗೆ ಹೋಗ್ಬೇಕು ಅಂದ್ರೆ ನೀವೆಲ್ಲ ಬೇಗ ಬೇಗ ಈ ತರ ಪೊಟ್ನ ಕಟ್ಟೋದಕ್ಕೆ ನಮಗ್ ಸಹಾಯ ಮಾಡ್ಬೇಕು. ಮಾಡ್ತೀರಾ? ಮಾಡ್ತೀನಿ. ಸರಿ ಬನ್ನಿ, ಕಟ್ಟಕ್ ಸ್ಟಾರ್ಟ್ ಮಾಡಿ ಬೇಗ. ಲಘು ಲಘು ಮಾಡು. ಈ ಸತಿ ಈ ನಾರ್ಮಲ್ ಪ್ಲಾನ್ ವರ್ಕ್ ಆಗ್ಲೇಬೇಕು. ಅಕ್ಕ, ಇದು ಮರದ ಗಿಟಾರ ಸಿತಾರ? ಇದ್ ಚೌಡಿಕೀರಿ, ಇದ ನಮ್ ದೇವ್ರಿ. ದೇವ್ರ ಶಿವಾಯ ನಮಃ. ಅಕ್ಕ ಅಂದಂಗೆ ಇವತ್ತು ತುಂಬಾ ಕೆಲಸ ಇದೆ. ಮಧ್ಯ ನೀವು ಹಂಗೆ 2 ಪದ ಬಿಟ್ರೆ ಚೆನ್ನಾಗಿರತ್ತಲ್ವಾ? ಹಂಗಾಗಂಗಿಲ್ರಿ, ಶಿವ ನಮ್ ನಾಲ್ಗಿ ಮೇಲೆ ನುಡಿಸ್ಬೇಕು, ಆವಾಗ್ಲೇ ನಾವ್ ಹಾಡೋದ್ರಿ. ಆದ್ರ ಮೊದ್ಲು ಕಾಣಿಕೆ ಹಾಕ್ಬೇಕ್ರಿ. ಎಷ್ಟು ಕಾಣಿಕೆಗಳ ರಾಶಿ ಇದೆ ಹೇಳಿ. ಬ್ಯಾಡ್ರಿ ಅಪ್ಪ, ಆ ರೊಕ್ಕ ಬ್ಯಾಡ್ರಿ. ನಮ್ ಶಿವ ನುಡಿಸ್ದಾಗ ನಾನಾ ಹಾಡ್ತೀನ್ರಿ. ಶಿವ ನುಡಿಸ್ತಾನೋ ಗಣೇಶ ನುಡಿಸ್ತಾನೋ, ಭಾಗ್ಯಲಕ್ಷ್ಮಿ ನಮ್ಮ ಹತ್ರ ಇದೆ. ಬ್ಯಾರಿಗೇಡ್ ತೆಗ್ಸಿ. ಆ ಕಡೆ ಆ ಕಡೆ. ಸರ್, ನೀವೇನು ಯೋಚನೆ ಮಾಡ್ಬೇಡಿ, ಖುದ್ದಾಗ ನಾನೇ ಹೋಗಿ ನಿಮ್ ಗಾಡಿ ತಂದು ಕೊಟ್ಬಿಡ್ತೀನಿ. ಇನ್ನೇನು ನಮ್ಮಪ್ಪ ಹೋಗಿ ತರ್ತಾರ? ಏನೋ ಹೆಂಡತಿ ಮಕ್ಳಿದಾರೆ ಅಂತ ಒಂದಿನ ಟೈಮ್ ಕೊಡ್ತಾ ಇದ್ದೀನಿ. ನಾಳೆ ಒಳಗೆ ನನ್ನ ಗಾಡಿ ನನ್ನ ಮನೆ ಮುಂದೆ ಇರಬೇಕು. ಒಂದು ಸ್ಕ್ರಾಚ್ ಆಗಿದ್ರು ನಾನೇ ಖುದ್ದಾಗಿ ಹೋಗಿ ನಿಮ್ಮ ಸಸ್ಪೆನ್ಷನ್ ಆರ್ಡರ್ನ ಪ್ರಿಂಟ್ ಮಾಡಿಸ್ಕೊಂಡ್ ಬರ್ತೀನಿ. ರೆಡಿ ಇರಿ, ಬನ್ನಿ ಸ್ಪಂದನ. ಏನಾದ್ರು ಮಾಡ್ತೀನಿ ಸರ್ ನಿಮ್ಗೆ. ಏನ್ ಮಾಡ್ತೀಯಪ್ಪ? ಏರಿಯಾದಲ್ಲೇ ಇರಬಾರ್ದು, ನಿಮ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಹಂಗೆ ಕಟ್, ಲಘು ಲಘು ಕಟ್. ನಿನ್ ಮೊಬೈಲ್ ಕೊಡ್ತಾರೆ, ಬೇಗ ಬೇಗ ಮಾಡ್ರಿ. ಅರ್ಪಿತಾ, ನನ್ನ ಸಾಲ ಯಾವಾಗ ಕೊಡ್ತೀಯ? ತೀರ್ಸೋಕ್ಕಾಗಿಲ್ಲ ಅಂದ್ರೆ ಇನ್ನೊಂದು ದಾರಿ ಇದೆ, ಹೇಳ್ತೀನಿ ಕೇಳು. ಏಯ್, ಏನದು ಪಿಸ್ ಪಿಸೋ? ಕೆಲಸ ಮಾಡಂಗಿದ್ರೆ ಮಾಡು, ಇಲ್ಲ ಅಂದ್ರೆ ಅಲ್ಲೋಗಿ ಸುಮ್ಮನೆ ಕುತ್ಕೋ. ಅದೆಲ್ಲ ನಿಂಗೆ ಯಾಕೆ? ನಂದು ಇವಳ್ದು 1000 ವ್ಯವಹಾರ ಇದ್ದಾವೆ. ಇಲ್ಲಿ ಎಲ್ಲ ನಾನೇ, ಅದೇನೇ ಇದ್ರು ನನ್ನ ಹತ್ರ ಹೇಳು, ನಾನು ನೋಡ್ಕೋತೀನಿ. ಓ, ನೀನ್ ನೋಡ್ಕೋತೀಯ? ಯಾಕೆ? ಸಾರಿ, ಈ ಕ್ವಶನ್ ನನಗಲ್ಲ. ಅರ್ಪಿತಾ ಅವ್ರೆ, ನಿಮ್ ಯಜಮಾನ್ರು ಕನ್ಸಲ್ಲಾಗ್ಲೇ ತುಂಬಾ ಮುಂದೆ ಹೋಗಿದ್ದಾರೆ. ಶಟ್ ಅಪ್ ಡೇವಿಡ್. ಆಗಿರೋದೆಲ್ಲ ಕೊಡಿ ಕಡೆ. ಬೇಗ ಬೇಗ ಮಾಡಿ. ಅಯ್ಯೋ, ನಮ್ಮಪ್ಪ ನಾನು ಬೇಡ ಬೇಡ ಅಂದ್ರೂ ಅವನ ಹತ್ರ ಸಾಲ ಮಾಡ್ಕೊಂಡ್ರು. ಅದ್ರ ಪರವಾಗಿ ಈಗ ಮದುವೆ. ಸಾರಿ, ಮತ್ತೆ ರಿಪೀಟ್ ಆಗಲ್ಲ. ಅಲ್ಲ, ಸಾಲ ಎಷ್ಟಿದೆ? ನನ್ನ ಪರ್ಸ್ನಲ್ ಅದು. ಈಗ ಪ್ಲೀಸ್ ಕೆಲಸ ಮುಗಿಸೋಣ. ಅಲ್ಲ ಪರವಾಗಿಲ್ಲ, ಸಾಲ ಎಷ್ಟಿದೆ ಹೇಳಿ. 18 lakhs. ಡೇವಿಡ್, ಅದನ್ನ ಊರಿಡಿ ಯಾಕೆ ಹರಾಜಾಗ್ತಿದ್ಯಾ? ಅಯ್ಯೋ, ಇರೋ ವಿಷಯನೇ ತಾನೆ. ಲೋನ್ ರಿಕವರಿ ಮಾಡ್ಬೇಕು ಅಂದ್ರೆ ಜಮೀನ್ ಜಪ್ತಿ ಮಾಡ್ಲೇಬೇಕಲ್ವಾ? ಆಮೇಲೆ ಅದನ್ನ ಹರಾಜ್ ಹಾಕ್ಲೇಬೇಕಲ್ವಾ? ಅದೇ ತಾನೆ ನನ್ನ ಕೆಲಸ. ಏಯ್, ಆ ಸಾಲ ನಾನು ತೀರಿಸ್ತೀನಿ. ಓ ನೋಡಿ ಸರ್, ಹರಾಜ್ ಕೂಗ್ತಿದಾರಾಗ್ಲೇ. ಇರಪ್ಪ, ನಾನಿನ್ನು ಜಮೀನ್ ಜಪ್ತಿನೇ ಮಾಡಿಲ್ಲ. ಹರಾಜ್ ಕೂಗೋಕೆ ಸ್ವತಃ ಕಳ್ರೆ ಬಂದಿದ್ದಾರೆ. ನೀನೋ ನನ್ನ ಕಳ್ಳ ಕಳ್ಳ ಅಂತ ಕರೆಯಕ್ಕೆ ವಸ್ತುನೇನೋ. ಸಾಕು. ನೀನೇನ್ ಮನುಷ್ಯನ ಮೃಗನ? ನೀನ್ ಕಳ್ಳ ತಾನೆ. ಕಳ್ಳನ್ನ ಕಳ್ಳ ಅನ್ನೋದ್ರಲ್ಲಿ ತಪ್ಪೇನಿದೆ? ಅಷ್ಟಕ್ಕೂ
ನೀನ್ ಯಾಕೆ ನನ್ ಸಾಲ ತೀರಿಸ್ಬೇಕು? ಕಳ್ಳ ಅಂತಲ್ಲ, ಅವ್ನು ಹೇಳಿದ ಮಾತುಗಳು. ಏನೇ ಆಗಿರ್ಲಿ, ಇಲ್ಲಿರೋ ಯಾರ ಮೇಲೂ ಕೈ ಮಾಡೋ ಅಧಿಕಾರ ನಿನಗಿಲ್ಲ. ನೀನೊಬ್ಬ ಕಳ್ಳನೇ. ನೀನ್ ಬಂದಿರೋ ಕೆಲಸ ಮುಗಿಸ್ಕೊಂಡು ನಮ್ಮನ್ನೆಲ್ಲ ಬೇಗ ರಿಲೀಸ್ ಮಾಡು. ಸಾಕು. ಅರ್ಪಿತಾ, ಇದೇನಿದು ಹೊಸ ನಾಟಕ? ರಿಲೀಸ್ ಮಾಡು ಅಂತ ಅವನ ಹತ್ರ ಕೇಳ್ತಾ ಇದೀಯ ಈಗ? ಆವಾಗಲೇ ನಾವೆಲ್ಲರೂ ಆಚೆ ಆರಾಮಾಗಿ ಹೋಗ್ಬೋದಿತ್ತು ತಾನೆ? ಆಗ ನೀನೇ ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಈಗ ಅವ್ರನ್ನ ಬಿಟ್ಟು ನಮ್ ಪರವಾಗಿ ಮಾತಾಡ್ತಿದ್ಯಾ? ಏನ್ ನಿನ್ ಇಂಟೆನ್ಷನು? ನನಗೆ ಅವ್ರಿಗಿಂತ ನೀನೇ ತುಂಬಾ ಡೇಂಜರಸ್ ಅನ್ಸ್ತಿದ್ಯಾ. ಅರ್ಪಿತಾ, ನೀನೇನಾದ್ರೂ ಈ ಹುಡುಗನ್ನ ಇಷ್ಟಪಡ್ತಿದ್ಯಾ? ಛೀ, ಥೂ, ಇಲ್ಲ. ಮತ್ತೆ ಎಲ್ಲದಕ್ಕೂ ಕಾರಣ ಇದೆ ಅಂದಿದ್ದು? ಇದೆ, ಬೇರೆ ಕಾರಣ ಇದೆ. ನೀನಿಷ್ಟ ಅಂತ ಏನಾದ್ರೂ ಹೇಳದ್ನಾ? ಏನ್ ಕಾರಣ? ಯೋಚನೆ ಮಾಡಕ್ಕೂ ಒಂದು ಲಿಮಿಟ್ ಇದೆ ಸರ್. ಇವ್ನಿಗೂ ನಂಗೂ ಹೆಂಗ್ ಸರ್ ಮ್ಯಾಚ್ ಆಗುತ್ತೆ? ಇವ್ರಿಗೇನು ಹೆಲ್ಪ್ ಮಾಡಬೇಕು ಅಂತ ಇರ್ಲಿಲ್ಲ ನಂಗೆ. ನಂದು ಒಂದು ಸ್ವಾರ್ಥ ಇತ್ತು, ಅದಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೆ. ಸ್ವಾರ್ಥನ? ಏನ್ ಸ್ವಾರ್ಥ? ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ ನಮ್ಮ ಅಪ್ಪನ ಫ್ರೆಂಡು ಪ್ರೆಸೆಂಟ್ ಮಿನಿಸ್ಟರ್. ಆ ಋಣಕ್ಕೆ ನಾನು ಈ ಬ್ಯಾಂಕಲ್ಲಿ ಬಂದು ಕೆಲಸ ಮಾಡಬೇಕಾಯ್ತು. ಕೆಲಸ ಏನೋ ಚೆನ್ನಾಗಿದೆ ಅಂತ ಅನ್ಕೊಂಡೆ, ಆದರೆ ಯಾರಿಗೋ ಮೋಸ ಮಾಡಿ, ಸುಲಿಗೆ ಮಾಡಿ, ಲಂಚ ತಗೊಂಬಂದು ದುಡ್ಡನ್ನ ಲೆಕ್ಕ ಮಾಡೋದು ನನ್ನ ಕೆಲಸ ಅಂತ ಗೊತ್ತಾಯ್ತು. ನಾನು ಎಷ್ಟು ಅಂತ ನೋಡಿ ದೇವ್ರಿಗೆ ಕೇಳ್ಕೊತಾ ಇದ್ದೆ, ದೇವ್ರೆ ನೀನೇ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ಇದೆಲ್ಲ ಜನರಿಗೆ ಗೊತ್ತಾಗೋಗ್ ಮಾಡು ಅಂತ. ಆ ಟೈಮ್ಗೆ ನೀವು ದೇವ್ರು ಬಂದಂಗೆ ಬಂದ್ರಿ. ನೀವೀ ಬ್ಯಾಂಕಲ್ಲೇ ಸಿಕ್ಕಾಕೊಂಡ್ರೆ ಈ ದುಡ್ಡು, ಅವ್ರು ಮಾಡಿರೋ ಮೋಸ, ಅಕ್ರಮ ಎಲ್ಲ ಹೊರಗಡೆ ಬರುತ್ತೆ ಅಂತ ಅನ್ಕೊಂಡೆ. ಆದ್ರೆ ನೀವೇನ್ ಕಮ್ಮಿ ಇಲ್ಲ, ನೀವು ಅವ್ರ ಹಾಗೇನೆ. ಈ ದುಡ್ಡನ್ನ ನರಿ ಬಾಯಿಂದ ತೆಗೆದು ಹುಲಿ ಬಾಯಿಗೆ ಹಾಕ್ದಂಗಾಯ್ತು ಅಷ್ಟೇ. ಅಷ್ಟೇ ಇದ್ದಿತ್ತು ಸರ್. ಸ್ವಾರ್ಥ ಅಂತಂದ್ರೆ ಪರ್ಸ್ನಲ್ಗಲ್ಲ. ನೀವೆಲ್ಲ ಕೆಲಸ ಮಾಡ್ಬೇಕು. ಹರ ಓಂ ಹರ ಹರ ಓಂ ಹರ ಓಂ ಹರ ಓಂ ಹರ ಹರ ಓಂ ಹರ ಆಸೆ ಎಂದರೆ ಏನು ಶಿವ, ಯಾವುದು ಬೇಡವೋ ಅದೇ ಶಿವ. ಶಿವ 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 ಶಿವ. ಆಸೆ ಎಂದರೆ ಏನು ಶಿವ, ಯಾವುದು ಬೇಡವೋ ಅದೇ ಶಿವ. ಅತಿ ಆಸೆ ಎಂದರೆ ಏನು ಶಿವ, ಇನ್ನೊಬ್ಬರ ಅನ್ನದ ಪಾಲು ಶಿವ. ಆಸೆ ಇಲ್ಲದ ಮನುಜನಿಲ್ಲ, ಎಷ್ಟಿದ್ದರೂ ತುಂಬನು ಆಸೆಯ ಚೀಲ. ನೀನೇ ನೀನೇ ಹೇಳು ಶಿವ, ನಿನ್ನ ಕೈಯಲ್ಲಿ ಲೋಕ ಶಿವ. ನೀನೆ ನೀನೇ ಹೇಳು ಶಿವ, ನಿನ್ನ ಕೈಯಲ್ಲಿ ಲೋಕ ಶಿವ.
ಪ್ರಪಂಚವ ನಡೆಸೋ ಮಂತ್ರ ಶಿವ ಅದಕ್ಕೇಕೆ ಇಷ್ಟು ಪರಿತಾಪ ಶಿವ ಅದು ನೀನೆ ಕೊಟ್ಟಿರೋ ಶಾಪ ಶಿವ ಕದ್ದು ತಿನ್ನೋರು ಜಾಸ್ತಿ ಆದರೆ ಬದುಕು ಬೀದಿಯಲ್ಲಿ ಬಿದ್ದ ಚಿಲ್ಲರೆ ನೀನೆ ಹೇಳು ಶಿವ ನಿನ್ನ ಕೈಯಲ್ಲಿ ಲೋಕ ಶಿವ ನೀನೆ ಹೇಳು ಶಿವ ನಿನ್ನ ಕೈಯಲ್ಲಿ ಲೋಕ ಶಿವ ಭೂಮಿ ತೂಗುವುದು ನಾರಿ ಶಿವ ಮಾಯ ಊರಿಗೆ ದಾರಿ ಶಿವ ಭೂಮಿ ತೂಗುವುದು ನಾರಿ ಶಿವ ಮಾಯ ಊರಿಗೆ ದಾರಿ ಶಿವ ಹೊಡೆದಾಟ ಝಂझಾಟ ಯಾಕೆ ಶಿವ ಅದು ನೀನೇ ನಡೆಸೋ ಆಟ ಶಿವ ನಮಗೆ ಮಣ್ಣಿನ ಮೇಲೆ ಆಸೆ ಮಣ್ಣಿಗೆ ನಮ್ಮ ಮೇಲೆ ಆಸೆ ನಾವು ನಿನ್ನ ಭಸ್ಮದ ಧೂಳು ಶಿವ ನಿನ್ನ ಕೈಯಲ್ಲಿ ಲೋಕ ಶಿವ ನಿನ್ನ ಭಸ್ಮದ ಧೂಳು ಶಿವ ನಿನ್ನ ಕೈಯಲ್ಲಿ ಲೋಕ ಶಿವ ವೇಷ ಎಂದರೆ ವೇಷ ಎಂದರೆ ವೇಷ ಎಂದರೆ ಏನು ಶಿವ ನಾನೇ ಅಲ್ಲದ ನಾನು ಶಿವ ಧ್ಯಾನ ಅಂದರೆ ಏನು ಶಿವ ನಿನ್ನ ನೆನೆಯುವ ಮೌನ ಶಿವ ನಂಬಿದವರೇ ಎಸದಾಗ ದ್ರೋಹವ ಯಾರು ನಿನ್ನವ ಯಾರು ನನ್ನವ ನೀನೆ 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 ಹೇಳು ಶಿವ ನಿನ್ನ ಕೈಯಲ್ಲಿ ಲೋಕ ಶಿವ ನೀನೆ ನೀನೆ ಹೇಳು ಶಿವ ನಿನ್ನ ಕೈಯಲ್ಲಿ ಲೋಕ ಶಿವ ಮಗ ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ ಮಗ ನನಗಿಬ್ರು ಮಕ್ಕಳು ಒಬ್ರು ನನ್ನ ಜೊತೆಯಲ್ಲಿಲ್ಲ ಎಲ್ಲ ಬೇರೆ ಬೇರೆ ಹೋಗ್ಬಿಟ್ರು ಮಗ ಇರೋದು ನಾನು ನನ್ನ ಹೆಂಡತಿ ಅವಳಿಗೆ ಮೈ ಹುಷಾರಿಲ್ಲ ಬದುಕ್ತಾಳೋ ಇಲ್ವೋ ಗೊತ್ತೇ ಇಲ್ಲ 6 ತಿಂಗಳಿಂದ ಪೆನ್ಷನ್ ಬೇರೆ ಇಲ್ಲ ಮಗ ನೀನು ಏನಾದರೂ ಇದನ್ನು ಕೊಟ್ರೆ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಬದುಕಿಸೋ ಪ್ರಯತ್ನ ಮಾಡ್ತೀನಿ ಕಾಂಗ್ ಅಣ್ಣ ಅವರೆಲ್ಲ ಕೇಳಿದ್ರು ಅಂತೇನು ನಾನು ಕೇಳ್ತಿಲ್ಲ. ನಾವೆಲ್ಲ ಭೂಮಿ ತಾಯಿನೇ ನಂಬಿ ಜೀವನ ಮಾಡ್ತಿರೋ ರೈತರು ಅಣ್ಣ. ನಮ್ಮ ತಾಯಿ ನಮ್ಗೆ ಯಾವತ್ತೂ ಕೈ ಕೊಟ್ಟಿಲ್ಲ. ಹಾಕಿದ ಬೆಳೆ ಎಲ್ಲ ಚೆನ್ನಾಗೇ ಕೊಟ್ಟವಳೆ, ಆದ್ರೆ ಬೆಳೆಗೆ ತಕ್ಕನಾಗ ಮಾರ್ಕೆಟಲ್ಲಿ ಬೆಲೆನೇ ಇಲ್ಲ ಅಣ್ಣ. ದಲ್ಲಾಳಿಗಳು ಕೇಳಿದ ರೇಟ್ಗೆ ಕೊಟ್ಬಿಡ್ಬೇಕು. ಅವ್ರು ಕೇಳೋ ರೇಟ್ಗೆ ನಾನು ಹಾಕಿರೋ ಅಸ್ಲಲ್ಲಿ ಅರ್ಧನೂ ಬರೋದಿಲ್ಲ ಅಣ್ಣ. ಹೋಗ್ಲಿ ನಾವೇ ಮುಂದೆ ನಿಂತು ಮಾರುವ ಅಂದ್ರೆ ನಾವು ಸ್ವಲ್ಪ ಮಾರೋ ಅಷ್ಟರಲ್ಲೇ ಹುಳ ಬಿದ್ದೋಗಿರ್ತವೆ, ಇಲ್ಲ ಒಣಗೋಗಿರ್ತವೆ. ಇದೆಲ್ಲ ಗೊತ್ತಿದ್ದೆ ಆ ದಲ್ಲಾಳಿಗಳು ನಮ್ಮನ್ನ ಯಾಮಾರಿಸಿ ಅವ್ರು ಕೇಳೋ ರೇಟ್ಗೆ ಒಪ್ಕೊಂಡ್ರೆ ತಗೊಳ್ತಾರಣ. ಈ ಸಾರಿ ಬೆಳೆದಿದ್ದ ಬೆಳೆ ಎಲ್ಲ ಮನೆಗೂ ತಗೊಂಡು ಹೋಗಕ್ಕಾಗ್ದಿಲ್ಲ, ಮಾರ್ಕೆಟ್ ಅಲ್ಲೂ ಬಿಡಕ್ಕಾಗ್ದಿಲ್ಲ, ತಗೊಂಡೋಗಿ ರೋಡಲ್ಲಿ ಸುರ್ತು ಬಂದೆ ಅಣ್ಣ. ಅಣ್ಣ, ಇದೊಂದು ಪಟ್ನ ನನಗೆ ಕೊಟ್ರೆ
ಬಡ್ಡಿ ತೀರ್ಸಿ ಜಮೀನು ಉಳಿಸ್ಕೊತೀನಿ ಅಣ್ಣ. ಇಲ್ಲ ಅನ್ಬೇಡಿ ಅಣ್ಣ. ಇವ್ನಿಗೂ ನಂಗೂ ಹೆಂಗ್ ಸರ್ ಮ್ಯಾಚ್ ಆಗುತ್ತೆ? ನೀನೊಬ್ಬ ಕಳ್ಳಾನೆ. ದೇವ್ರಿಗೆ ಕೇಳ್ಕೊತಾ ಇತ್ತು, ನೀನೇ ಯಾವ್ದಾದ್ರು ಒಂದ್ ರೂಪದಲ್ಲಿ ಬಂದು ಇದೆಲ್ಲ ಜನರಿಗೆ ಗೊತ್ತಾಗೋಗ್ ಮಾಡು ಅಂತ. ನೀವ್ ಈ ಬ್ಯಾಂಕ್ ಅಲ್ಲೇ ಸಿಕ್ಕಾಕೊಂಡ್ರೆ ಈ ದುಡ್ಡು ಅವ್ರು ಮಾಡಿರೋ ಮೋಸ ಅಕ್ರಮ ಎಲ್ಲ ಅವ್ರ ಕಡೆ ಬರುತ್ತೆ ಅಂತ ಅನ್ಕೊಂಡೆ. ಟೈಗರ್, ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನಮಗೆ ಮಾಡಕ್ ತುಂಬಾ ಕೆಲಸ ಇದೆ, ಟೈಮ್ ಇಲ್ಲ. ಟೈಮು ನಮ್ ಕಡೆ ಇದೆ. ನೀನ್ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲಯ್ಯ. ಅಯ್ಯ ನೀನ್ ಬಾಯಿಗೆ ಸಗಣಿ ತುರ್ಕ. ನೀನ್ ಏನಯ್ಯ ನೀನು? ಬನ್ನಿ ಸರ್, ಇಲ್ಲಿ ನೋಡಿ ನೋಡಿ, ಇವೆಲ್ಲ ಟೋಲಿಂದ ತೆಗ್ದಿದ್ ಫೋಟೋಸು, ಇವೆಲ್ಲ ಹಾಸ್ಟೇಜ್ ವಿಡಿಯೋದಿಂದ ತೆಗ್ದಿದ್ ಫೋಟೋಸು. ಇದ್ರಲ್ಲಿ ಬಟ್ಟೆ ನೋಡಿ, ಅದೇ ಎಕ್ಸಾಕ್ಟ್ ಸೇಮ್, ಹಂಗೆ ಮ್ಯಾಚ್ ಆಗ್ತದೆ ನೋಡಿ. ಪರ್ಫೆಕ್ಟ್ ಅದೇ ಬಟ್ಟೆ. ಈ 5 ಜನರದ್ದು ಪಕ್ಕ ಮ್ಯಾಚ್ ಆಗ್ತದೆ ಸರ್. ನಿಮ್ ಬಗ್ಗೆ ಅಲ್ಲ ಸರ್. ಸರ್, ಇವರೇ ಹಾಸ್ಟೇಜಸ್ ಅಂತ ನಾವು ನಂಬೋ ತರ ವಿಡಿಯೋ ಮಾಡಿದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಅವ್ರ ಮಧ್ಯೆನೆ ಸೇರ್ಕೊಂಡು ಎಸ್ಕೇಪ್ ಆಗೋ ಪ್ಲಾನ್ ಮಾಡಿರ್ಬೋದಲ್ವಾ ಸರ್? ಕಾರಲ್ಲಿ ನೋಡಿದ್ರೆ 6 ಜನ ಇದ್ದಾರೆ, ಇಲ್ಲಿ ನೋಡಿದ್ರೆ 5 ಜನ ಇದ್ದಾರೆ, ಮತ್ತೆ ಇನ್ನೊಬ್ಬ ಎಲ್ಲಿ? ಸರ್, 6ನೇ ಅವನು ಮೋಸ್ಟ್ಲಿ ಕ್ಯಾಮೆರಾ ಆಪರೇಟ್ ಮಾಡ್ತಿರ್ಬೋದಲ್ವಾ ಸರ್? ಮೋಸ್ಟ್ಲಿ. ಈ ಫೋಟೋದಲ್ಲಿರೋನ್ನ ನೋಡಿದೀನಿ ಸರ್. ಯಾರು ಇವನ್ನ? ಆದ್ರೆ ಅವನ್ನಲ್ಲ, ಆ ತರ ಬಟ್ಟೆ ಹಾಕಿರೋನ್ನ. ಎಲ್ರಿ ಸರ್? ಆಚೆ ಜನರ ಗುಂಪಲ್ಲಿ ಸರ್. ಫೋಟೋನು ತೆಗ್ದಿದ್ದೀನಿ ನೋಡಿ ಸರ್. ಎಲ್ಲಿ ತೋರಿಸಿ ನೋಡಿ ಸರ್, ಅದೇ ಬಟ್ಟೆ ಇವನೇ. ಅಂದ್ರೆ ಮೋಸ್ಟ್ಲಿ 6ನೇ ಅವನು ಹೊರಗಡೆ ಇರ್ಬೋದಲ್ವಾ? ಇರ್ಬೋದಲ್ಲ, ಇದಾನೆ. ಹೋಗಿ ಚೆಕ್ ಮಾಡಿ ಸರ್. ಹೋಗಿ. ಸರ್ ಸರ್ ಸರ್, ನನ್ನ ಮೊಬೈಲ್ ಕೊಡಿ ಸರ್. ನಾನು ನಿಮ್ ಕೆಲಸ ಮಾಡಿದ್ದೀನಿ. पूरा करने के लिए दोस्त के साथ हो सकना निहायत जरूरी है. क्या आप इस चीज का ध्यान रखोगे? ओके, टीम माउंट. ಆಗ್ಲೇ ಏನಂದೆ? ನಿನ್ನ ಲವ್ ಮಾಡೋದಕ್ಕೆ ಒಂದ್ ಲೆವೆಲ್ ಇರ್ಬೇಕು ಅಂತಲ್ಲ? ಹಂಗೆ ಯೋಚನೆ ಮಾಡಿದ್ರೆ ನಿನಗೂ ನನಗೂ 100% ಮ್ಯಾಚ್ ಆಗುತ್ತೆ. ಏಯ್, ತಲೆಗಿಲೆ ಕೆಟ್ಟಿದ್ಯಾ? ನೀನೊಬ್ಬ ಕಳ್ಳ, ಓ, ನಾನು ಬ್ಯಾಂಕ್ ಅಕೌಂಟೆಂಟ್. ಹೆಂಗ್ ಮ್ಯಾಚ್ ಆಗುತ್ತೆ? ಅದ್ ಬರೀ ಬಾಯಲ್ಲಿ ಹೇಳಕ್ಕಷ್ಟೇ. ಮನ್ಸಿಂದ ಹೇಳ್ಬೇಕು ಅಂತಂದ್ರೆ ನೀನು ಒಬ್ಳು ಕಳ್ಳಿನೇ. ನೀನ್ ಮಾತ್ರ ಅಲ್ಲ, ನೀವೆಲ್ರೂ ಕಳ್ರೆ. ಅಯ್ಯಪ್ಪ, ನಾವ್ ಕಳ್ರಲ್ರಿ? ಅಯ್ಯೋ, ನೀವಲ್ಲ, ನೀನು 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 ನೀವೆಲ್ರೂ ಕಳ್ರೆ. ಯಾರೋ ಮೋಸ ಮಾಡಿರೋ ದುಡ್ಡನ್ನ ಪಿನ್ ಟು ಪಿನ್ ಲೆಕ್ಕ ಹಾಕಿ ಸೇಫ್ ಮಾಡ್ತಿದ್ದೀರಾ ಅಂತಂದ್ರೆ ನಮ್ ಎಲ್ರಿಗಿಂತ ನೀವುಗಳು ದೊಡ್ಡ ಕಳ್ರು. ಒಬ್ಬನ್ನ ಕೊಲೆ ಮಾಡೋದಕ್ಕಿಂತ ಕೊಲೆ ಮಾಡಿದವನ್ನ ಸೇಫ್ ಮಾಡೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತೆ. ಅದ್ರ ಪ್ರಕಾರ ನೀವೆಲ್ರೂ ಕಳ್ರು 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 ಕಳ್ರು. ಮತ್ತೊಬ್ರನ್ನ ನೀನ್ ಕಳ್ಳ ಅಂತ ಹೇಳೋದು ತುಂಬಾ ಈಸಿ. ಆದ್ರೆ ನಮ್ಮ ಮನ್ಸೊಳಗಿರೋ ಕಳ್ಳನ್ನ ಒಪ್ಕೊಳ್ಳೋದು ತುಂಬಾ ಕಷ್ಟ. ದೇವ್ರು ಇನ್ನೊಬ್ಬನ ರೂಪದಲ್ಲಿ ಬರ್ಲಿ ಅಂತ ಯಾಕಾಯ್ತಿದ್ದೆ? ಯಾಕೆ? ನಿನಗ್ ಮನ್ಸಿಲ್ವಾ? ಮನಸ್ಸಾಕ್ಷಿ ಇಲ್ವಾ? ಅಥವಾ ಮಾಡೋ ಕೆಲ್ಸದಲ್ಲಿ ದೇವ್ರನ್ನ ನೋಡಲ್ವಾ? ಹೇಗ್ ನೋಡ್ತೀರಾ? ನಿಮ್ಗೋರ್ಗಿರೋ ವ್ಯತ್ಯಾಸ ಏನ್ ಗೊತ್ತಾ? ಪಾಪ ಅವರು ಕಾಯಕವೇ ಕೈಲಾಸ ಅಂತ ಅನ್ಕೊಂಡು ಕಷ್ಟಪಟ್ಟು ದುಡಿತಾರೆ. ಆದ್ರೆ ನೀವುಗಳು ಸರ್ಕಾರದ ಕೆಲ್ಸ, ದೇವ್ರ ಕೆಲ್ಸ ಅಂತ ಅನ್ಕೊಂಡು ಕಾಲ್ ಚಾಚ್ಕೊಂಡ್ ಕೂತಿರ್ತೀರ. ರಬರ್ಸ್, ನಿಮ್ಗೆಲ್ಲ ಹೇಳ್ದೇನೆ ನಾನು ನಿರ್ಧಾರ ತಗೊಂಡಿದ್ದೀನಿ. ಅಜ್ಜಿ ಹೆಂಗಿದಾರೋ? ಪರವಾಗಿಲ್ಲ ಸರ್, ಹುಷಾರಾಗಿದ್ದಾರೆ. ಅದಕ್ಕೆ ಮೈ ಮರ್ತಿಲ್ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಬಿಟ್ಟೋಗಿದ್ಯಲ್ಲೋ, ತಗೊಳ್ಳೋ. ಥ್ಯಾಂಕ್ ಯು ಸರ್.
ಮತ್ತೆ ಏನಾದ್ರು ಬ್ಯಾಂಕ್ ಕಡೆದ ವಿಷಯಗಳು? ಎರಡು ವಿಷಯ, ಎರಡು ಟ್ವಿಸ್ಟ್ಗಳಿದೆ. ಏನ್ ಸರ್ ಅವು? ಗೆಸ್ ಇರ್ಬೋದು, ಅದು ನಿಜಾನೂ ಆಗಿರ್ಬೋದು. ಏನ್ ಸರ್? ಒಬ್ಬ ಹುಡುಗನ್ನ ಪೊಲೀಸರು ಹುಡುಕ್ತಿದ್ದಾರೆ. ನೀವು ರಿಪೋರ್ಟ್ ಕಳ್ಸಿರೇನ್ರಿ? ಸಾರಿ ಯಾರಕ್ಕ ಇವನು? ಇವ್ರೆ, ಈ ಬಟ್ಟೆ ಹಾಕಿರೋ ವ್ಯಕ್ತಿನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್. ನೀವು ಇಲ್ಲ ಸರ್. ನೀವು ನೋಡಿದ್ದೀರಾ? ಇಲ್ಲ ಸರ್. ಯಾರಿರ್ಬೋದು? ಯಾರು? ಯಾಕೆ ಸರ್, ಏನಾಯ್ತು? ಏನಿಲ್ಲ, ಒಂದು ಚಿಕ್ಕ ಡೌಟ್ ಅಷ್ಟೇ. ಈ ರಾಬರಿ ಗ್ಯಾಂಗಲ್ಲಿ ಈ ವ್ಯಕ್ತಿನೋ ಶಾಮೀಲಾಗಿದ್ದಾನೇನೋ ಅಂತ. ಒಂದ್ಸಲ ನೋಡ್ಕೊಳ್ಳಿ, ಎಲ್ಲಾದ್ರೂ ಕಂಡ್ರೆ ನಮಗೆ ತಿಳಿಸಿ. ಇದೇನ್ ಸರ್ ಇದು? ರಾಬರಿ ಟೀಮ್ ಅವ್ರು ಹೊರಗಡೆ ಇದ್ದಾರೆ ಅಂದ್ರೆ ಅದ ಹೆಂಗ್ ಸರ್ ಸಾಧ್ಯ? ನಂಗೂ ಅದೇ ಡೌಟ್ ಕಣ. ಈಗ ಹಿಂಗಾಗಿರ್ಬೋದಲ್ಲ, ಟೋಲ್ಗಳ ವಿಡಿಯೋಗಳ ಪ್ರಕಾರ ಒಂದ್ ಕಡೆ 6 ಜನ ಇದ್ದಾರೆ, ಇನ್ನೊಂದ್ ಕಡೆ 5 ಜನ ಇದ್ದಾರೆ. 6 ಜನ ಇದ್ದಾರೆ ಅಂತಾನೆ ಅನ್ಕೊಳ್ಳೋಣ. 5 ಜನ ಬ್ಯಾಂಕ್ ಒಳಗಡೆ ಹೋಗಿದ್ದಾರೆ, ಒಬ್ಬ ಕಾರಲ್ಲಿ ವೇಟ್ ಮಾಡ್ತಿರ್ತಾನಲ್ವಾ? ಯಾಕೆ ಹೇಳು? ಯಾಕೆ ಸರ್? ಯಾಕೆಂದ್ರೆ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಹೊರಗಡೆ ಬಂದ್ರೆ ಕಾರ್ ರೆಡಿ ಇರ್ಬೇಕಲ್ವಾ? ಅದಕ್ಕೆ ಕಾರಲ್ಲಿ ಒಬ್ಬ ವೇಟ್ ಮಾಡ್ತಿರ್ಬೇಕಲ್ವಾ? ಆದ್ರೆ ಸರ್, ಅವನು ಹೊರಗಡೆನೆ ಇದ್ದಿದ್ರೆ ಡೋರ್ ಲಾಕ್ ಓಪನ್ ಮಾಡಿ ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದಿತ್ತಲ್ವಾ? ಅದೇ, ಈಗ ನೀನ್ ಬುಕ್ ಅಲ್ಲಿ ಬರ್ದಿರೋ ಪ್ರಕಾರ ಬ್ಯಾಂಕ್ ಅಲಾರಾಮ್ ಹೊಡ್ಕೊಂಡ ತಕ್ಷಣನೇ ಜನರು ಸೇರ್ಕೊಂಡಿದ್ದಾರೆ, ಪೊಲೀಸ್ನವರು ಬೇಗ ಬಂದಿದ್ದಾರೆ. ಸೊ ಒಳಗಡೆ ಇದ್ದವರು ಹೊರಗಡೆ ಬರಕ್ಕಾಗಿಲ್ಲ. ಅಂದ್ಮೇಲೆ ಕಾರಲ್ಲಿ ವೇಟ್ ಮಾಡ್ತಿದ್ದವನು ಎಲ್ಲಿಗೆ ಹೋದ? ನೀವ್ ಹೇಳೋ ಪ್ರಕಾರ ಎಲ್ಲೋಗಿರ್ತಾನೆ ಸರ್. ಇಲ್ಲೆಲ್ಲೋ ಇರ್ತಾನೆ, ಇಲ್ಲ ಅಂದ್ರೆ ಓಡೋಗಿರ್ತಾನೆ. ಕರೆಕ್ಟ್, ಓಡೋಗಿರ್ತಾನಲ್ವಾ? ಸರ್, ಈ ಕ್ಯಾರೆಕ್ಟರ್ ಒಂದು ಹೆಸರು ಕೊಡ್ತೀನಿ ರೀ. ಎಷ್ಟು ಸಲ ಕೊಡ್ತೀಯ ಆ ಕ್ಯಾರೆಕ್ಟರ್ಗೆ ಹೆಸರನ್ನ? ಯಾವುದು ಸರ್? ಆಲ್ರೆಡಿ ಕೊಟ್ಟಿದ್ದೀನಾ? ದ ಗ್ರೇಟ್ ಮಿಸ್ಟರ್ ಲೋಕ ಕಲ್ಯಾಣ ಲೋಕಿ. ನಾನಾ? ಬೇಗ ಬಂದ್ರು, ಬ್ಯಾಂಕಲ್ಲಿ ಜನ ಕಮ್ಮಿ ಇದ್ದಾರೆ. ನಾನು ಹೋಗಿರ್ತೀನಿ. ನಾನು ಕಾಲ್ ಮಾಡಿದ್ಮೇಲೆ ಇದೆಲ್ಲ ಬನ್ನಿ. ನಾನು ಬಸ್ಸಲ್ಲಿ ಬಂದ್ಬಿಡ್ತೀನಿ. 6 ಜನ, ಜಾಗ ಸಾಕಾಗ್ತಾ ಇಲ್ಲ. ಇಲ್ಲೇ ಸೈಡಲ್ಲಿ ಹಾಕ್ಬಿಡುಗರು. ನನ್ನ ಫ್ರೆಂಡ್ ಲೋಕಿ. ಸರ್, ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ಬೇಡ. ನಾನು ಪೊಲೀಸ್ನವ್ರಿಗೆ ಏನೂ ಹೇಳಲ್ಲ, ನಂಗೆ ವಿಷಯ ಬೇಕಷ್ಟೇ. ಬಾ. ಸರ್, ಬೆಳಿಗ್ಗೆ ಎದ್ದೆಲ್ಲರೂ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೈ ಮುಗಿತಾರೆ. ಬಟ್ ಎಲ್ಲರೂ ಮಾಡೋ ಕೆಲಸ ಒಳ್ಳೇದೇ ಅಂತ ಹೆಂಗೆ ಹೇಳಕ್ಕಾಗತ್ತೆ ಸರ್? ನಂಗೇನು ಭಯ ಇಲ್ಲ ಸರ್. ಆ ದೇವರೇ ಇವತ್ತು ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಬ್ಯಾಂಕ್ಗೆ ಕರ್ಸ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಮಾತಾಡ್ತೀಯ ಕಣ. ಏನದು ಒಳ್ಳೆ ಕೆಲಸ? ನೀವು ಅವಾಗಲೇ ಒಂದು 5 ವರ್ಷದಿಂದ ಒಂದು ನ್ಯೂಸ್ ಪೇಪರ್ಲಿ ಈ ಬ್ಯಾಂಕ್ನ ಏನಕ್ಕೆ ಕಟ್ಸಿದ್ರು ಅಂತ ಓದಿದ್ರಿ. ಏನಿದು ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ? ಈಗಾಗಲೇ ರಾಜ್ಯದ ಹಲವು ಸರ್ಕಾರಗಳು ಸಾಕಷ್ಟು ಜನೋಪಯೋಗಿ ಯೋಜನೆಗಳನ್ನು ರೂಪಿಸಿವೆ. ಒಂದೊಂದು ಯೋಜನೆಗೂ ಒಂದೊಂದು ಸರ್ಕಾರಿ ಕಚೇರಿಗಳಿಗೆ ಅಲೆದು ಜನರು ಬೇಸತ್ತಿದ್ದರು. ಇದರ ಮಧ್ಯೆ ಅಧಿಕಾರಿಗಳು ದಲ್ಲಾಳಿಗಳ ರೀತಿ ವರ್ತಿಸಿ ಸರ್ಕಾರಿ ಕಚೇರಿಗಳು ಲಂಚದ ಕೂಪುಗಳಾಗಿದ್ದವು. ಇದಕ್ಕಾಗಿ ಮುಖ್ಯಮಂತ್ರಿಗಳು ಎಲ್ಲಾ ಯೋಜನೆಗಳು ಲಂಚಮುಕ್ತವಾಗಬೇಕು ಎಂಬ ಸದುದ್ದೇಶದಿಂದ ಶುರು ಮಾಡಿದ್ದೆ ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ. ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಅಡಿಯಲ್ಲಿ ಯಾವುದೇ ಶುಲ್ಕ ಇಲ್ಲದೆ, ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ಖಾತೆಯನ್ನು ತೆರೆಯಬಹುದು. ನಿಮಗೆ ತಲುಪಬೇಕಾದ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರತಕ್ಕದ್ದು. ನಿಮ್ಮ ವಿಶ್ವಾಸದಿಂದ ಗೆದ್ದ ಜನಹಿತ ಪಕ್ಷದಿಂದ ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ನಿಮಗಾಗಿ, ನಿಮಗೋಸ್ಕರ. ನಿಮ್ಗೋಸ್ಕರ ಅಂತೆ ಎಲ್ಲ ಸುಳ್ಳು ಸರ್. ಈ ಸೊಸೈಟಿ ಸ್ಟಾರ್ಟ್ ಮಾಡಿದ್ದೆ ಅವ್ರವ್ರ ಬ್ಲ್ಯಾಕ್ ಮನಿನ ಸೇಫ್ ಮಾಡೋಕ್ಕೋಸ್ಕರ. ಸೊಸೈಟಿ ಬ್ಯಾಂಕ್ ಅಂದ್ರೆ ಯಾರು ಚೆಕ್ ಮಾಡಕ್ ಬರ್ತಾರೆ ಸರ್? ಎಲ್ಲದಕ್ಕೂ ಪರ್ಮಿಷನ್ ಬೇಕು. ಬ್ಯಾಂಕ್ ATM ಗಾಡಿಲಿ ಹಣನ ಎಲ್ಲಿಗೆ ಬೇಕಾದ್ರೂ ಸಾಗಿಸ್ಬೋದು. ಕೋಆಪರೇಟಿವ್ ಸೊಸೈಟಿ ಹೆಸರಲ್ಲಿ ಒಂದು ಭದ್ರ ಕೋಟೆನೇ ಬಿಡಿ ಸರ್. ನೀವು ಅವಾಗಲೇ ಕೇಳಿದ್ರಲ್ಲ ಸ್ಟ್ರಾಂಗ್ ರೂಮ್ ಅಂದ್ರೆ ಏನು ಅಂತ. ಇದೆ ಸರ್, ಆ ಸ್ಟ್ರಾಂಗ್ ರೂಮಲ್ಲಿ ಎಲೆಕ್ಷನ್ಗೆ ಅಂತ ಇಟ್ಟಿರೋ 106 ಕೋಟಿ ಮೇಲೆ ಬ್ಲ್ಯಾಕ್ ಮನಿ ಇದೆ. ಏನ 100 ಕೋಟಿನ? ಅಂದಾಜ್ ಮೇಲೆ ಹೇಳಿದ್ದು ಸರ್. ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು. ಎಣ್ಸಕ್ ಆಗ್ತಾ ಇಲ್ಲ. ಆ ದುಡ್ಡು ಮೇಲೆ ಎಷ್ಟು ಜನರ ಕಣ್ಣು? ಈಗ ಆ ದುಡ್ಡು ಇರೋದು ನಿಮ್ಗೆ ಗೊತ್ತಾಗಿದೆ. ಇವಾಗ ಆ ದುಡ್ಡನ್ನ ನೀವು ತೆಗಿಬೇಕು ಅಂತನಾ? ಸರ್, ಒಬ್ಬ ನಾರ್ಮಲ್ ಮನುಷ್ಯ ಮುಂದೆ ಅಷ್ಟೊಂದು ದುಡ್ಡು ಇಟ್ಟರೆ ಬಿಡಲ್ಲ. ಇನ್ ಕಳ್ಳರ ಮುಂದೆ ಇಟ್ಟರೆ ಬಿಡ್ತಾರ ಸರ್? ಅದ್ರಲ್ಲೂ ನಮ್ಮ ಟೈಗರ್ ಮುಂದೆ ಒಂದು ನೊಣ ಇದ್ರೂ ಬಿಡಲ್ಲ. ಇನ್ನು ಮಾಂಸ ಇಟ್ಟರೆ ಬಿಡ್ತಾನ ಸರ್? ನೀವು ಅವಾಗಲೇ ಈ ದುಡ್ಡು ಮೇಲೆ ಯಾರ್ಯಾರ್ದೋ ಕಣ್ಣಿದೆ ಅಂತ ಹೇಳಿದ್ರೆ ಇನ್ಯಾರು ಕಣ್ಣಿದೆ ಸರ್? ಟ್ವಿಸ್ಟ್ ನಂಬರ್ 2 ಅದೇ. ಬ್ಯಾಂಕ್ ಒಳಗಡೆ ಒಬ್ಬ ಮೇಸ್ತ್ರಿ ಸಿಗಾಕೊಂಡಿದ್ದಾನೆ, ಶಂಕರಪ್ಪ ಅಂತ. ಈ ಬಿಲ್ಡಿಂಗ್ ಕಟ್ಟಿರೋದು ಅವನೇ. ಬಿಲ್ಡಿಂಗ್ ಕಟ್ಟುವಾಗ ಲಾಕರ್ ರೂಮ್ ಒಳಗಡೆ ಇನ್ನೊಂದು ಸ್ಟ್ರಾಂಗ್ ರೂಮ್ ಕಟ್ಟಿಸ್ಕೊಂಡಿರೋದನ್ನ ನೋಡಿ
ಪಕ್ಕಾ ಅಲ್ಲಿ ದುಡ್ಡು ಇಡ್ತಾರೆ ಅಂತ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ನಾವೊಂದು ಟೀಮ್ ರೆಡಿ ಮಾಡ್ಕೊಂಡು ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ಸ್ಟ್ರಾಂಗ್ ರೂಮ್ ನ ರೀಚ್ ಆಗ್ಬೇಕು ಅಂತ 6 ತಿಂಗಳಿಂದ ಸುರಂಗ ತೆಗಿತಾ ಇದೀವಿ. ಬೇಗ ಬೇಗ ಮಾಡ್ರೋ, ಬನ್ನಿ ಬನ್ನಿ. ಈಗ ಮೋಸ್ಟ್ಲಿ ರೀಚ್ ಆಗಿರ್ಬೋದು. ಸರ್ ಇಷ್ಟೆಲ್ಲ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ವಿಷಯ ಅಷ್ಟೇ ಅಲ್ಲ ಕಣ, ಇನ್ನೂ ಇದೆ. ಶಂಕರಪ್ಪ ಒಬ್ಬ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆನೇ ಇದ್ದಾನೆ. ಯಾರು ಸರ್? ಇನ್ಸ್ಪೆಕ್ಟರ್ ಅಜಿತ್ ಡೈರೆಕ್ಟ್ ಆಗಿ ಸಿಎಂ ಇಂದಾನೇ ಈ ಊರಿಗೆ ಅಪಾಯಿಂಟ್ ಆಗಿದ್ದು. ಅಜಿತ್ ನನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದನೇ ಈ ಬಿಲ್ಡಿಂಗ್ ಕಾಂಟ್ರಾಕ್ಟ್ ನನಗೆ ಸಿಕ್ತು. ಪೊಲೀಸ್ನವ್ರಿಗಿರೋ ಪವರ್ಗೆ ನಿಮ್ಮ ಟೀಮ್ನ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೋದಿತ್ತು. ಅಷ್ಟೆಲ್ಲ ಪವರ್ ಇದ್ರು ತಾಳ್ಮೆಯಿಂದ ನಿಮ್ಮ ಮಾತು ಕೇಳ್ಕೊಂಡು ಯಾಕಿದ್ರು ಗೊತ್ತಾ? ಯಾಕೆ ಸರ್? 1 ವಾರಕ್ಕೆ ಮುಂಚೆನೇ ಅವ್ರು ಸ್ಟ್ರಾಂಗ್ ರೂಮ್ ರೀಚ್ ಆಗಬೇಕಿತ್ತು. ಅದರ ಮಧ್ಯೆ ಒಂದು ದೊಡ್ಡ ಕಲ್ಲು ಸಿಗಾಕೊಂಡು ಲೇಟ್ ಆಗಿದೆ. ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ನೀವು ನಿಮ್ಮ ಟೈಮ್ ಚೆನ್ನಾಯ್ತು ಕಣ. ಸರ್ ಪಾಪ ಆ ದುಡ್ಡುಗೋಸ್ಕರ ಯಾಕೆ ಸರ್ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ? ಏನು ಯೂಸ್ ಇಲ್ಲ ಸರ್. ಯಾಕೆ ಸರ್? ನಿಮ್ಗೆ ಆಮೇಲೆಲ್ಲ ಹೇಳ್ತೀನಿ. ನಿಮ್ಮ ಚಾನಲಲ್ಲಿ ಈಗ ನ್ಯೂಸ್ ಹಾಕೋ ಟೈಮ್ ಬಂತು ಸರ್. ಈ ಪೆನ್ ಡ್ರೈವ್ ತಗೊಳ್ಳಿ. ಈ ಪೆನ್ ಡ್ರೈವಲ್ಲಿ ಎಲ್ಲ ವಿಷಯ ಇದೆ. ಇತ್ತೀಚೆಗೆ ಈ ಪೆನ್ ಡ್ರೈವ್ ತುಂಬ ಕಾಸ್ಟ್ಲಿ ಆಗೋಗಿದೆ. ಇರಲಿ, ನಮ್ಮ ಗುರಿ ಬರೀ ದುಡ್ಡು ಕದಿಯೋದು ಅಷ್ಟೇ ಅಲ್ಲ ಸರ್, ಅಲ್ಲಿಂದ ಎಸ್ಕೇಪು ಆಗಬೇಕು. ನಿಮ್ಮಿಂದ ಸುರಂಗದ ವಿಷಯ ಬೇರೆ ಸಿಕ್ಕಿದೆ. ಥ್ಯಾಂಕ್ ಯು ಸರ್, ಆಮೇಲೆ ಸಿಗ್ತೀನಿ. ಕೋಳಿ ತಪ್ಪಿಸ್ಕೊಂಡು ಕಂಡ್ರ. ನಿಮ್ಗೆಲ್ಲ ಹೇಳ್ತೇನೆ, ನಾನು ನಿರ್ಧಾರ ತಗೊಂಡಿದ್ದೀನಿ. ಏನ್ ನಿರ್ಧಾರ? ಈ ಒಂದು ಕಟ್ಟನ್ನ ದುಡಿಯೋದಕ್ಕೆ ಇವರೆಲ್ಲ ಇಡೀ ವರ್ಷ ಕಷ್ಟಪಡ್ತಾರೆ. ಈ ಒಂದು ಕಟ್ಟಿಂದ ಒಬ್ಬರ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ನಮ್ಮ ಹತ್ರ ಇಲ್ಲಿ ಕೆಳಗೆ ಎಷ್ಟೊಂದು ಕಟ್ಟುಗಳಿವೆ. ಎಷ್ಟು ಜನರ ಸಮಸ್ಯೆ ಪರಿಹಾರ ಆಗ್ಬೋದು. ನಾವು ಬರೀ ನಮ್ಮ ಸ್ವಾರ್ಥಕ್ಕೆ ಕದಿಯೋದಕ್ಕೆ ಇಲ್ಲಿಗೆ ಬಂದ್ವಿ. ಆದ್ರೆ ಇನ್ ಮುಂದೆ ಈ ಜನರಿಗೋಸ್ಕರ ಕದಿಯೋಣ. ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಬೇರೆ ಯಾರಿಗೋ ಉಪಯೋಗ ಮಾಡೋಣ ಅಂದ್ರೆ ಹೇಗೆ? ಹೌದು, ನಾವೀಗ ನಮ್ ಸ್ವಾರ್ಥನೇ ನೋಡ್ಬೇಕು. ಇಷ್ಟೊಂದೆಲ್ಲ ದುಡ್ಡು ಸಿಕ್ಕಿದ್ರೆ ನಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಟೈಗರ್. ಇಲ್ಲ ಅಂದ್ರೆ ಅದೇ ಕಳ್ಳ ಅನ್ನೋ ಪಟ್ಟ ಕಟ್ಕೋಬೇಕಾಗತ್ತೆ. ನಮ್ಗೆ ಕಳ್ಳ ಅನ್ನೋ ಪಟ್ಟ ಹೋಗಿ ತುಂಬಾ ಹೊತ್ತಾಯ್ತ ಆನಂದ. ನಮ್ಮನ್ನ ಕಳ್ರಂತಿರೋರೆ ದೊಡ್ಡ ಕಳ್ರು. ಆಸೆ ಇಲ್ಲದ ಮನುಜನಿಲ್ಲ, ಎಷ್ಟಿದ್ದರೂ ತುಂಬದು ಆಸೆ ಚೀಲ. ಭೂಮಿ ತೂಗುವುದು ನಾರಿ ಶಿವ. ಮಾಯೆಯ ಊರಿಗೆ ದಾರಿ ಶಿವ. ಹಾ, ಮಾಯೆಯ ಊರಿಗೆ ದಾರಿ ಶಿವ. ಇವ್ರನ್ನೆಲ್ಲ ಹಿಂದೆ ಕಳ್ಸಿ. ಯಾರಾದ್ರೂ ಮುಂದೆ ಬಂದ್ರೆ ಅಷ್ಟೇ. ಅವರೇನೋ ಪ್ಲಾನ್ ಚೇಂಜ್ ಮಾಡ್ದಂಗಿದೆ ಸರ್. ಫೋಟೋದಲ್ಲಿ ನೋಡಿ ಡ್ರೆಸ್ಸು ಇವರಲ್ಲಿ ಯಾರಿಗೂ ಮ್ಯಾಚ್ ಆಗ್ತಿಲ್ಲ. ಮಿಕ್ಕಿದ ಕೌಂಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ, 5 ಜನರನ್ನು ಬಿಟ್ಟು. ಮತ್ತೆ ಅವರೆಲ್ಲ ಎಲ್ಲಿ ಸರ್? ಅವರೆಲ್ಲ ಲಾಕರ್ ರೂಮ್ ಅಲ್ಲಿದ್ದಾರೆ. ನಮ್ಮನ್ನೆಲ್ಲ ಹೋಗಿ ಅಂದ್ರು. ಒಳಗಡೆ ಯಾರು ಇಲ್ಲ, ಲಾಕರ್ ರೂಮ್ ಲಾಕ್ ಆಗಿದೆ ಸರ್. ರೀ, ಇವ್ರನ್ನೆಲ್ಲ ಅರ್ಜೆಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಫ್ಯಾಮಿಲಿ, ಪ್ರೆಸ್, ಮೀಡಿಯಾ ಯಾರನ್ನು ಹತ್ರಕ್ಕೆ ಬಿಡಬೇಡಿ. ಸರಿ ಸರ್. ಟೈಗರ್ ಅಣ್ಣ, ಲೈಕು ಮತ್ತೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಟೈಗರ್. ಟೈಗರ್,
ಬರುವಾಗ ಇದು ಕೊನೆ ಕಳ್ತನ ಅಂತ ಅನ್ಕೊಂಡ್ ಬಂದ್ವಿ. ಇಲ್ಲಿ ಸಿಗೋ ದುಡ್ಡಿಂದ ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗಿ ನಮ್ದೇ ಆದ ಫ್ಯಾಮಿಲಿ ಮಕ್ಕಳು ಅಂತ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸೋಣ ಅಂತ ಅನ್ಕೊಂಡ್ವಿ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಜೀವನದ ಹಾದಿನೇ ಬದಲಾಗ್ತಾ ಇದೆ. ನಮ್ ಗುರಿ ಇದ್ದಿದ್ದೇ ಬೇರೆ, ಈ ಮಿಂಚುಳ ತೋರಿಸ್ತಾ ಇರೋ ದಾರಿನೇ ಬೇರೆ. ಒಂದೇ ಒಂದ್ಸಲ ಈ ಮಿಂಚುಳ ಹೇಳ್ದಂಗೆ ಕೇಳೋಣ. ನೀನೇ ನಿನ್ ಗ್ಯಾಂಗ್ ಮೆಂಬರ್ಸ್ ಎಲ್ಲಿದ್ದಾರೆ ಅಂತ ಹೇಳೋ, ತೋರ್ಸ್ಕೊಡೋ ಅವ್ರನ್ನ. ಅಲ್ಲಿವರೆಗೂ ಏಟ್ ತಿಂತಾನೆ ಇರ್ತೀಯ. ಅವರು ನಿನ್ ತರಾನೇ ಈ ಗುಂಪಲ್ಲಿ ಔಸ್ಕೊಂಡಿದಾರ ಹೇಳೋ. ಹೊಡಿರಿ, ಬಾಯಿ ಬಿಡೋತಂಗ ಹೊಡಿರಿ. ಹಾಗೆ ನಿಮ್ ಟೀಮ್ನವ್ರು ಯಾರ್ಯಾರಂತ ಹೇಳಿಲ್ಲ ಅಂದ್ರೆ ಮತ್ತೆ ಹೊಡಿಸ್ತೀನಿ. ಒಂದ್ ಇವನ್ ಬಾಯ್ ಬಿಡ್ಬೇಕು, ಇಲ್ಲ ಅವ್ರಾಗ ಅವರೇ ಒಪ್ಕೋಬೇಕು. ಅಲ್ಲಿವರೆಗೂ ಹೊಡಿರಿ ಇವನ್ನ. ನಾನೊಬ್ಬ ಅನಾಥ. ನನಗೆ ಫಸ್ಟ್ ಫ್ಯಾಮಿಲಿ ಅಂತ ಸಿಕ್ಕಿರೋದೇ ನೀವು. ನೀವೇನು ಹೇಳ್ತೀರೋ, ಎಲ್ಲಿ ಹೋಗ್ತಿರೋ, ನಾನಲ್ಲೇ. ಸರಿ, ನಾನು ಆಯ್ತು, ಜೊತೆಗೆ ಬಂದಿದ್ದೀವಿ, ಜೊತೆಗೆ ಹೋಗೋಣ. ಇನ್ನೇನು ಒಪ್ಕೊಂಡ್ರಲ್ಲ, ಎಲ್ಲಾರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ, ಯಾರ್ದಾದ್ರೂ ಜೀವನದಲ್ಲಿ ಹೀರೋ ಆಗ್ಬೇಕು ಅಂತ. ಆದ್ರೆ ನಿಮ್ ಜೀವನದಲ್ಲಿ ದೇವರಾಗ್ಬಿಟ್ಟೆ. ಹೇಳಿ, ಈ ದೇವರಿಂದ ಏನಾಗ್ಬೇಕು? ನೋಡಿ, ನೀವ್ ಅನ್ಕೊಂಡಿರೋ ಹಾಗೆ ಇಲ್ಲಿ ದುಡ್ಡಿರೋ ವಿಷಯನ ಜನರಿಗೆ ಬರೀ ತಿಳಿಸೋದ್ರಲ್ಲಿ ಯಾವ ಪ್ರಯೋಜನನೂ ಆಗಲ್ಲ. ಒಂದು ನರಿ ಬಾಯಿಂದ ಇನ್ನೊಂದು ನರಿ ಬಾಯಿಗೆ ಕೊಟ್ಟಾಗತ್ತೆ. ಈ ದುಡ್ಡನ್ನ ಇಲ್ಲಿಂದ ತೆಗೆದುಕೊಡೋ ಜವಾಬ್ದಾರಿ ನಂದು. ಅದನ್ನ ಈ ಜನರಿಗೆಲ್ಲ ಸಹಾಯ ಆಗೋ ರೀತಿ ಬಳಕೆ ಮಾಡೋ ಜವಾಬ್ದಾರಿ ನಿಮ್ದು. लॉकर रूम की ನಾವೇನೋ ಸಿಗಾಕೊಂಡ್ವಿ, ನೀವೇನ್ ತಪ್ಪಿಸ್ಕೋತೀರಾ? ಸ್ಟ್ರಾಂಗ್ ರೂಮ್, ಕೋಟಿ ಕೋಟಿ ದುಡ್ಡು, ಸರ್ಕಾರದ ಹಣೆ ಬರಹ, ಜೊತೆಗೆ ನಿಮ್ ಸುರಂಗ. ಓಕೆ ಮೈ ಡಿಯರ್ ರಾಬರ್ಟ್ಸ್. ಟೈಗರ್ ಕರೆಕ್ಟಾ? ಕರೆಕ್ಟ್. ಜನರು ದುಡ್ಡು ಮಾಡೋದಕ್ಕೆ ಕಷ್ಟಪಡ್ತಾರೆ, ಮಾಡಿರೋರು ಅದನ್ನ ಸೇಫ್ ಮಾಡೋದಕ್ಕೆ ಕಷ್ಟಪಡ್ತಾರೆ. ಬಟ್ ನಾವು ಹಾಗಲ್ಲ, ಕಷ್ಟನೇ ಪಡಲ್ಲ.
ಯಾರು ನಾವು? ರೊಚ್ಚಿಗೆದ್ದ ರಾಬರ್ಸ್. ಸರ್ ಅವರು ಹಾಸ್ಟೇಜ್ ಮಧ್ಯೆ ಇಲ್ಲಿ ದುಡ್ಡೆಲ್ಲ ಅಲ್ಲಿ. ಪಾಪ ಆ ದುಡ್ಡುಗೋಸ್ಕರ ಯಾಕೆ ಸರ್ ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ? ಏನು ಯೂಸ್ ಇಲ್ಲ ಸರ್. ಯಾಕೆ? ಆ ಸ್ಟ್ರಾಂಗ್ ರೂಮ್ ಈಗ ವೀಕ್ ರೂಮ್ ಆಗೋಗಿದೆ ಸರ್. ಅಂದ್ರೆ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಕಮ್ಮಿನೂ ಇರ್ಬೋದು, ಎಣ್ಸಕ್ ಆಗ್ತಾ ಇಲ್ಲ. ಎಣ್ಸಕ್ ಆಗ್ತಿಲ್ಲ ಅಂದಿಲ್ವಾ? ಅಂದ್ರೆ ಆಲ್ರೆಡಿ ನಿಮ್ ಕೈ ಸೇರಿದ್ಯಾ? ಹೆಂಗೋ? ವಾಟ್ ದ ಹೆಲ್? ಅಲ್ಲ ಇಷ್ಟು ಜನಗಳ ಮಧ್ಯ ಪೊಲೀಸರು ಹೆಂಗೋ ಗೊತ್ತಿಲ್ಲ ಸರ್. ₹1 ಕೂಡ ಬಿಟ್ಟಿಲ್ಲ. ನಮ್ ಟೈಗರ್ ಒಂದು ತುಕಾಲಿ ಐಡಿಯಾ ಕೊಟ್ಟ ಸರ್. ತುಕಾಲಿನೂ ಅಲ್ಲ, ತುಕಾಲಿ ಐಡಿಯಾ ವರ್ಕ್ ಆಗೋಯ್ತು. ಏನ್ ಐಡಿಯಾ ಅದು? ಅಯ್ಯೋ ದುಡ್ಡು ಬಿಡಿ ಸರ್, ನೀವಿಲ್ಲಿದ್ದೀರಾ ಅಂದ್ರೆ ಎಲ್ಲ ಅವ್ರ ಪ್ಲಾನ್ ಪ್ರಕಾರನೇ ನಡೀತಿದೆ. ಅವ್ರಿವಾಗ ಬರೀ 5 ಜನ ಅಲ್ಲ ಸರ್. ಮತ್ತೆ ದುಡ್ಡೆಲ್ಲ ಹೊರಗೆ ತೆಗೆದಾಗಿದೆ. ನಿಮ್ಗೇನ್ ಸಿಗ್ಬೇಕೋ ಅದು ನಿಮ್ ಕೈಗೆ ಬಂದ್ ಸೇರುತ್ತೆ. ನಿಮ್ ಕೈಲೇ ದುಡ್ಡನ್ನ ಕೊಟ್ಟು ಕಳಿಸ್ಬೋದಾಗಿತ್ತು, ಆದ್ರೆ ಹೊರಗಡೆ ಪೊಲೀಸ್ನವ್ರು ಲಾಕ್ ಮಾಡ್ತಾರೆ. ನಾವ್ ಹೇಳ್ದಾಗೆ ನಮ್ ಕೆಲ್ಸ ಮುಗೀತು. ಇನ್ನೀವೆಲ್ಲ ಹೊರಡ್ಬೋದು. ಡೇವಿಡ್, 1 ಸೆಕೆಂಡ್. ಈ ಸಿಸ್ಟಮ್ ಮಾಡಿರೋ ತಪ್ಪು ಮುಂದೆ ನೀವು ಮಾಡಿರೋ ತಪ್ಪು ಏನೂ ಅಲ್ಲ. ಅಕಸ್ಮಾತ್ ನೀವು ಮಾಡಿರೋ ತಪ್ಪೇ ಆದ್ರೆ ನಮ್ದು ಅಷ್ಟೇ ತಪ್ಪಿದೆ ಅನ್ಸುತ್ತೆ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನ್ ಪ್ಲಾನ್ ಅದು? ಸಿಂಪಲ್ ಸರ್. ಇಲ್ಲಿ ಇಷ್ಟೊಂದು ಜನ, ಇಷ್ಟೊಂದು ಪೊಲೀಸ್ ಮಧ್ಯೆ ಎಸ್ಕೇಪ್ ಆಗೋದು ತುಂಬಾನೇ ಕಷ್ಟ. ನೀವಿಲ್ಲಿಂದ ಎಸ್ಕೇಪ್ ಆಗಕ್ಕಿರೋದು ಒಂದೇ ಒಂದು ಆಪ್ಷನ್. ಏನು? ಎಲ್ಲರೂ ಸರೆಂಡರ್ ಆಗಿ ಪೊಲೀಸ್ ಸ್ಟೇಷನ್ ಹೋಗೋದು. ಪೊಲೀಸ್ ಸ್ಟೇಷನ್? ಹಾ ಸರ್, ಎಲೆಕ್ಷನ್ ಡ್ಯೂಟಿ, ಬ್ಯಾಂಕ್ ಡ್ಯೂಟಿ ಅಂತ ತುಂಬಾ ಜನ ಪೊಲೀಸ್ ಇಲ್ಲೇ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಾದ್ರೆ ಕಮ್ಮಿ ಇರ್ತಾರೆ, ಅಲ್ಲಾದ್ರೆ ಈಸಿ. ಇವಾಗ ಎಲ್ಲರೂ ಒಂದಾಗಿರೋದ್ರಿಂದ ಅಲ್ಲಿ ಯಾಮರ್ಸಿ ಎಸ್ಕೇಪ್ ಆಗ್ಬೋದು. ಅದಕ್ಕೆ ನಿಮ್ಗೆ ಚೆಕ್ ಮಾಡೋಕ್ಕೂ ಟೈಮ್ ಸಿಗ್ಬಾರ್ದು ಅಂತ ಜನಗಳ ಮಧ್ಯೆ ನಿಮ್ಮ ಮಧ್ಯೆ ಗಲ್ಬಸ್ಕೆ ಮಾಡೋಕೆ ಟ್ರೈ ಮಾಡಿದ್ರು. ಪೊಲೀಸ್ ಅವ್ರ ಎದುರು ಹಾಕೊಂಡು ಎಸ್ಕೇಪ್ ಆಗಕ್ಕಾಗಲ್ಲ. ನಿಲ್ಲಿ, ಹೋಗ್ಬೇಡಿ, ನಿಲ್ಲಿ. ಈಗಷ್ಟೇ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇಡೀ ದೇಶವೇ ಬೆಚ್ಚಿ ಬೀಳುವಂತ ಸುದ್ದಿ ಇದು. 2019ರ ಕರ್ನಾಟಕ ಎಲೆಕ್ಷನ್ ಅನ್ನ ಮುಂದೂಡಲಾಗಿದೆ. ಎಲೆಕ್ಷನ್ ಕಮಿಟಿಯ ಈ ದಿಢೀರ್ ನಿರ್ಧಾರದ ಹಿಂದಿದೆ ಬಿಗ್ ಸ್ಕ್ಯಾಮ್ ಪ್ರಕರಣದಲ್ಲಿ ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ. ಇನ್ನು ಇದಕ್ಕೆಲ್ಲ ಕಾರಣ ಆಗಿದ್ದು ನಿನ್ನೆಯಷ್ಟೇ ಇತಿಹಾಸ ಅನ್ನುವಂತ ಯೂಟ್ಯೂಬ್ ನ್ಯೂಸ್ ಚಾನೆಲ್ ನಲ್ಲಿ ಒಂದಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಲಾಗುತ್ತೆ. ಇಡೀ ಸರ್ಕಾರವೇ ಸಾಕ್ಷಿ ಸಮೇತ ಸಿಕ್ಕು ಬಿದ್ದಿದೆ. ಅದರ ಪ್ರೂಫ್ ನನ್ನ ಹತ್ರ ಇದೆ. ವೀಕ್ಷಕರೇ, ಒಂದು ಸಣ್ಣ ಊರಿನ ಸಣ್ಣ ಬ್ಯಾಂಕಿನಲ್ಲಿ ಇಷ್ಟು ಕೋಟಿ ಹಣ ಸಿಕ್ಕಿದೆ ಅಂದ್ರೆ ಇನ್ನು ಕರ್ನಾಟಕದ ಎಲ್ಲಾ ಬ್ಯಾಂಕ್ಗಳನ್ನ ಚೆಕ್ ಮಾಡಿದ್ರೆ ನಮಗೆ ಎಷ್ಟು ಕೋಟಿ ಹಣ ಸಿಗಬಹುದು? ಈ ಕೋಟಿ ಹಣ ಯಾರಿಗೆ ಸಂಬಂಧಪಟ್ಟಿತ್ತು? ಬಿಗ್ ಆಪರೇಷನ್ ಮೂಲಕ ದೊಡ್ಡ ವ್ಯಕ್ತಿಗಳ ಮುಖವಾಡವನ್ನ ಕಳಚುವಂತ ಪ್ರಯತ್ನ ಮಾಡ್ತಾ ಇದೆ ಇತಿಹಾಸ ಯೂಟ್ಯೂಬ್ ನ್ಯೂಸ್ ಚಾನೆಲ್. ಇನ್ನು ಈ ಎಲ್ಲ ಸಾಕ್ಷಿ ಪುರಾವೆಗಳನ್ನ ಪರಿಶೀಲಿಸೋದಕ್ಕೆ ಸಿಬಿಐ ವಶಕ್ಕೆ ನೀಡಲಾಗಿದೆ. ಹಾಗೆ RBI ಅಧಿಕಾರಿಗಳಿಂದ ಎಲ್ಲಾ ಭಾಗ್ಯಲಕ್ಷ್ಮಿ ಬ್ಯಾಂಕ್ನ ವಹಿವಾಟುಗಳನ್ನ ಈ ಕ್ಷಣದಿಂದಲೇ ಸ್ಥಗಿತಗೊಳಿಸಲಾಗ್ತಾ ಇದೆ. ಒಂದೇ ಬಾರಿಗೆ ರಾಜ್ಯದ ಪ್ರಮುಖ ನಾಯಕರೆಲ್ಲ ಜೈಲುಪಾಲಾಗುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆವಾಗ ಹೇಗೆ ರಾಬಿನ್ ಹುಡ್, ಈಗ ಅದೇ ರೀತಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಈ ರಾಬರ್. ಬ್ಯಾಂಕ್ನಲ್ಲಿರೋ ಅಷ್ಟು ದುಡ್ಡನ್ನ ಸಾಕ್ಷಿ ಸಮೇತ ಜನರಿಗೆ ತೋರಿಸಿ ಈ ಕಡೆ ಪೊಲೀಸರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಾರೆ. ಟೈಗರ್, ನಮ್ ಕಾರು. ವಿಚಿತ್ರ ಏನಪ್ಪಾ ಅಂದ್ರೆ ಬ್ಯಾಂಕ್ ನಲ್ಲಿರೋ ಅಷ್ಟು ದುಡ್ಡೆಲ್ಲ ಸುಟ್ಟಾಕ್ ಹೋಗಿದ್ದಾರೆ. ಅವರೆಲ್ಲೂ ತಪ್ಪಿಸ್ಕೊಳಕ್ ಆಗಲ್ಲ. ವಿತಿನ್ 2 days ಅವರೆಲ್ಲೇ ಇದ್ರು ನನ್ನ ಕೈಗೆ ಸಿಗ್ತಾರೆ. ಇನ್ಸ್ಪೆಕ್ಟರ್ ಅಜಿತ್ ಹೇಳಿಕೆ ಪ್ರಕಾರ ಸಿಕ್ಕಿರೋ ಎಲ್ಲ ದುಡ್ಡನ್ನ ರಾಬರ್ಸ್ ಸುಟ್ಟು ಹಾಕಿದ್ದಾರೆ. ಆದ್ರೆ ನಿಜಾಂಶ ಏನು ಅಂದ್ರೆ ಯಾವ ಸಾಕ್ಷಿಯೂ ಯಾರ ಕೈಗೂ ಸಿಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರೇ ಆ ಕೆಲಸ ಮಾಡಿ ರಾಬರ್ಸ್ ತಲೆ ಕಟ್ಟಿದ್ದಾರೆ. ಪೊಲೀಸರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ವಿಷಯ ಇದೆ. ಅದಕ್ಕೆ ಇನ್ನೊಂದು ಶೋ ಮಾಡೋಣ ವೀಕ್ಷಕರೇ. ತೋಡ್ತಾನೆ ಇದೀವಿ, ಸಿಗ್ತಾನೆ ಇಲ್ಲ. ಇನ್ನೂ ಎಷ್ಟು ತೋಡೋದಣ್ಣ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಮ್ಯಾಪ್ ಪ್ರಕಾರ ಹಿಂಗೇ ಹೋದ್ರೆ ಬ್ಯಾಂಕ್ ಬಂದ್ಬಿಡುತ್ತೆ. ನೀವು ಹೋಗಿ ಗುಂಡಿಯಾಗಿ ಬೇಗ ತಲುಪಿಡ್ತೀವಿ. ಇಷ್ಟೊತ್ತಿಗೆ ಸಿಕ್ಬಿಡ್ಬೇಕಿತ್ತು.
ಏನಾಯ್ತೋ ಗೊತ್ತಿಲ್ಲ. Know that she into all of that. Wanna come round me, yeah, what get that, get that. ಸರ್ ಎಸ್ ಎ ಲೋಕೇಶ್ ಅವ್ರು ಕಾಲ್ ಮಾಡಿದ್ದಾರೆ. ಹಲೋ ಸರ್, ರಾಬರ್ಸ್ನೆಲ್ಲ ಅರೆಸ್ಟ್ ಮಾಡಿ ಸ್ಟೇಷನ್ ಕಳಿಸಿದ್ರೆ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸರ್. ಕಾರ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಸರ್. ಸರ್ ಹತ್ರ ನಾನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ, ಒಪ್ಲಿಲ್ಲ ಅಂದ್ರೆ ನೀವೊಂದ್ಸಲ ಹೇಳಿ. ಸರಿ, ಈಗಲೇ ಮಾತಾಡ್ತೀರಾ? ಸರ್ ದುಡ್ಡು ಸೇರ್ಬೇಕಾಗಿರೋಗೆಲ್ಲ ಸೇರಿದೆ ಸರ್. ಮಿಕ್ಕಿರೋದನ್ನ ಏನ್ ಮಿಕ್ಕಿರೋದನ್ನ ನನ್ನನ್ನೇ ಕೇಳ್ತಾ ಇದ್ದೀರಾ? ನನ್ನನ್ನೇ ಯಾಕೆ ಇದಕ್ಕೆಲ್ಲ ಇನ್ವಾಲ್ವ್ ಮಾಡ್ತಿದ್ದೀರಾ? ಅಲ್ಲ ಸರ್, ಅವತ್ತು ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದಕ್ಕೆ ನಿಮ್ ಜೇಬಿಂದ ಹಣ ತೆಗೆದು ಅವತ್ತು ಅದನ್ನು ಕೊಟ್ಟಿದ್ದು ಮಾನವೀಯತೆಯಿಂದ. ನನಗೇನು ಗೊತ್ತಿತ್ತು ನೀನ್ ಕಳ್ಳ ಅಂತ? ಸರ್, ಇವರು ಕಳ್ರೆ ಆಗಿರ್ಬೋದು. ನಮ್ಮ ಮನ್ಸೊಳಗಿರೋ ಕಳ್ಳನ್ನ ಒಪ್ಕೊಳ್ಳೋದು ತುಂಬಾ ಕಷ್ಟ. ಕಳ್ರನ್ ಹಿಡಿಯಕ್ಕೆ ಪೊಲೀಸನ್ ಕಂಟ್ರೋಲ್ ಮಾಡಕ್ಕೆ MLAs, ಅವ್ರ ಮೇಲೆ ಮಂತ್ರಿಗಳು. ಯಾರ್ ಸರ್ ಸರಿ ಇದ್ದಾರೆ? ನಾವು ಸರಿ ಇದೀವಿ ಅಂತ ಅನ್ಕೊಂತೀವಿ. ಆದ್ರೆ ಎಲ್ಲಾ ತಪ್ಪುಗಳಿಗೂ ಒಂದು ಕಂಪೌಂಡ್ ಹಾಕೊಂಡು ಅದೇ ಸರಿ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಷ್ಟೆ. ಸರ್, ಎಲ್ಲದನ್ನು ಸರಿ ಮಾಡಕ್ಕೆ ಪವರ್ ಇರೋದು ಮೀಡಿಯಾಗೆ. ಆದ್ರೆ ಈಗ ಅದನ್ನೂ ಎಲ್ಲ ಬೈ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಮಿನಿಸ್ಟರ್ಸು ಅವ್ರವ್ರದೇ ಚಾನೆಲ್ ಮಾಡ್ಕೊಂಡು ಅವ್ರ ಬೇಳೆ ಬೇಯಿಸ್ಕೊಂತಿದ್ದಾರೆ. ಆದ್ರೆ ನೀವು ಯಾವುದೇ ಸ್ವಾರ್ಥ ಇಲ್ಲದೆ ಧೈರ್ಯದಿಂದ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದೀರಾ, ಅದು ಜನರಿಗೋಸ್ಕರ. ಇದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೂ ಕೇಳ್ತೀನಿ, ಈಗಿರೋ ದುಡ್ಡಿಂದ ನೀವ್ಯಾಕೊಂದು ಚಾನೆಲ್ ಓಪನ್ ಮಾಡಬಾರ್ದು? ತಪ್ಪನ್ನ ಸರಿ ಮಾಡೋಣ. ಜನರಿಗೆ ಸಿಗ್ಬೇಕಾಗಿರೋ ನ್ಯೂಸ್ ಸಿಕ್ಕಿದ್ರೆ ಮುಂದೊಂದಿನ ಒಳ್ಳೆ ಸರ್ಕಾರ ಬರುತ್ತೆ ಅನ್ನೋ ಭರವಸೆ. ಹೌದು ಸರ್, ನಾನು ಅವಾಗಲೇ ಅದನ್ನೇ ಹೇಳೋಣ ಅಂತ ಅನ್ಕೊಂಡಿದ್ದೆ. ಎಲ್ಲ ಟೈಮಲ್ಲೂ ತುಕಾಲಿ ಐಡಿಯಾ ವರ್ಕ್ ಆಗಲ್ಲ ಮಿಸ್ಟರ್ ಲೋಕ ಕಲ್ಯಾಣ ಲೋಕಿ. ತುಕಾಲಿ ಅಲ್ಲ ಸರ್, ತುಕಾಲಿ ಐಡಿಯಾ ವರ್ಕ್ ಆಗೋಯ್ತು. ಏನ್ ಐಡಿಯಾ ಅದು? ಏನೋ ಮಾಡ್ತಿದ್ಯಾ? ಇಲ್ಲಿ ಕಾಯ್ತಾ ಇದೀನಿ. ಲೇ, ಒಳಗಿಂದಿನ ಹೈದರಾಲಿ ಸೈನ್ಯನ ಬರ್ತಾ ಇದೆ. ಇಲಿ ಕಣೋ, ಹೋಗೋ ಸೈಡ್ಗೆ. ಸಿಕ್ತಾ? ಬಂದೆ. Bank of Bhagyalakshmi. Money, ಬೇಕು money. Roti, kapda, makan, ಈ ದುನಿಯಾ runs on money. Money, ಬೇಕು money. Fancy ಕಾರು, ಬಂಗ್ಲೋ, ತೋರ್ಸಬೇಕು money. ಸ್ಮೈಲ್ ಕೊಟ್ರೆ ಕೇಳ್ತಾರೆ, ಕಾಸ್ ಕೊಟ್ರೆ ಸಾಲ, ಅದು ಪಕ್ಕ ಲಾಸ್. ಬೆಕ್ಕರು ಕೇಳ್ತಾನೆ ಸ್ಕ್ಯಾನರ್, ಫೋನ್ ಪೇನೆ ಈಗ ಮೊಬೈಲ್ ಬ್ಯಾಂಕ್. ಇರೋ ಫ್ರೆಂಡ್ಸ್ they don't give a damn. ನಂಗ್ ಬರೋ ಕಾಲ್ಸ್ ಎಲ್ಲ ಬರೀ ಸ್ಕ್ಯಾಮ್. ಟ್ಯಾಲೆಂಟ್ ಇಲ್ವಾ ಇಟ್ಸ್ ಓಕೆ ಮ್ಯಾನ್, ಕ್ಯಾಶ್ ಕೊಟ್ರೆ ಲೈಕ್ಸ್ ಆನ್ ಇನ್ಸ್ಟಾಗ್ರಾಮ್. ಕಳ್ಳನ್ ಲೂಟಿಯಲ್ಲಿ ಆಫೀಸರ್ಗೊಂದು ಕಟ್ಟು, ಆಫೀಸರ್ ಲೂಟಿಯಲ್ಲಿ ಮಿನಿಸ್ಟರ್ಗೊಂದು ಕಟ್ಟು. ಏನೇ ಆಗ್ಬೇಕಂದ್ರು ತಳ್ಬೇಕು ನೀನು ನೋಟು, ದೇವರು ಬಿರಿಯಾನಿ ಕೊಟ್ರೆ ಹಾಕ್ತಾರೆ ಓಟು. ಮನಿ ಬೇಕು ಮನಿ. ರೋಟಿ ಕಪಡ ಮಕಾನ್, ಈ ದುನಿಯಾ ರನ್ ಆನ್ ಮನಿ. ಬೇಕು ಮನಿ. ಫ್ಯಾನ್ಸಿ ಕಾರು, ಬಂಗ್ಲೋ, ತೋರ್ಸಬೇಕು ಮನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮ ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇಂಜಿನಿಯರ್ಸ್, ಡಾಕ್ಟರ್ಸ್ ಕ್ಯಾಚ್ ಮಾಡುತ್ತಾರೆ ಮನೆ. ಹ್ಯಾಕರ್, ಸ್ಕ್ಯಾಮರ್, ರಾಬರ್ ಸ್ನ್ಯಾಚ್ ಮಾಡುತ್ತಾರೆ ಮನೆ. ಯಾರು ಕೇಳೋದಿಲ್ಲ ಹೆಂಗೆ ಮಾಡ್ತೀಯ ನಿಮ್ಮನೆ. ಬ್ಲ್ಯಾಕ್ ಓ ವೈಟ್ ಓ ಕ್ರಿಪ್ಟೋ, ಈ ದುನಿಯಾ ರನ್ಸ್ ಆನ್ ಮನಿ. ಇಂಜಿನಿಯರ್ಸ್, ಡಾಕ್ಟರ್ಸ್ ಕ್ಯಾಚ್ ಮಾಡುತ್ತಾರೆ ಮನೆ. ಹ್ಯಾಕರ್, ಸ್ಕ್ಯಾಮರ್, ರಾಬರ್ ಸ್ನ್ಯಾಚ್ ಮಾಡುತ್ತಾರೆ ಮನೆ. ಯಾರು ಕೇಳೋದಿಲ್ಲ ಹೆಂಗೆ ಮಾಡ್ತೀಯ. ದುಡ್ಡೆಲ್ಲ ಹೊರಗೆ ತೆಗೆದಾಗಿದೆ. ನಿಮ್ಗೆ ಏನ್ ಸಿಗ್ಬೇಕೋ ಅದ್ ನಿಮ್ ಕೈಗೆ ಬಂದು ಸೇರತ್ತೆ.
ತುಕಾಲಿ ಅಲ್ಲ ಸರ್, ತುಕಾಲಿಗೆ ತುಕಾಲಿ ಐಡಿಯಾ ವರ್ಕ್ ಆಗೋಯ್ತು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವ